ಸರ್ ತುಂಬಾ ಜನ ಒಂದು ಪ್ರಶ್ನೆ ಮಾಡ್ತಿದ್ದಾರೆ, ಪ್ರೀತಮ್ ಗೌಡ್ರಿಗೂ ಸಿಮೆಂಟ್ ಮಂಜು ಅವ್ರಿಗೂ ಎಲ್ಲವೂ ಸರಿ ಇಲ್ಲ, ಅವರಿಬ್ರು ಮಧ್ಯೆ ವೈಮನಸ್ಸಿದೆ. ಯಾಕೆ ಅಂತಂದ್ರೆ ವಿಚಾರ ಹೇಳ್ತೀನಿ. ಫಸ್ಟ್ ವೈಮನಸ್ಸಿದ್ಯಾ ಇಲ್ವಾ ಅನ್ನೋದನ್ನ ಕ್ಲಿಯರ್ ಮಾಡ್ಬಿಡಿ ಸರ್. ನಮ್ಗೂ ಅವ್ರಿಗೂ ವೈಮನಸ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಏನಕ್ಕೆ ವೈಮನಸ್ ಬರುತ್ತೆ ಪಾಪ. ನೆನ್ನೆನೂ ಈಗ ಗುಲ್ಬರ್ಗದಲ್ಲಿ ಜೊತೆಲೇ ಇದ್ದು, ಅದು ಯಾರ್ಯಾರೋ ಏನೋ ಮಾತಾಡ್ತಾರೆ ಅಷ್ಟೇ. ಈಗ ತುಂಬಾ ಚೆನ್ನಾಗಿದ್ದಂತ ಸಂದರ್ಭದಲ್ಲಿ ಈ ರೀತಿ ಮಾತಾಡ್ತಕ್ಕಂತ ಸಹಜ. ನೋಡ್ರಿ, ನಾನೇನ್ ಅವ್ರ ಆಸ್ತಿ ಕೇಳಿಲ್ಲ, ಅವರೇ ನನ್ನ ಆಸ್ತಿ ಕೇಳಲ್ಲ ಪಾಪ. ತುಂಬಾ ನಾವು ಮೊದ್ಲಿಂದಾನು ಚೆನ್ನಾಗಿದ್ದೀವಿ. ಮತ್ತೆ ರಾಜಕೀಯದಲ್ಲಿ ಸರ್ ನನಗೂ ಕೂಡ ತುಂಬಾ ಸಹಾಯವನ್ನ ಮಾಡಿದ್ದಾರೆ ಪಾಪ. ಸುಮ್ಮನೆ ಇಲ್ಲಿದ್ದು ಹೇಳೋದು ಅಂತಲ್ಲ. ಹಂಗಾಗಿ ಯಾವ್ದೇ ಕಾರಣಕ್ಕೂ ನಮ್ಮ ಅವರ ಮಧ್ಯೆ ಸರ್ ವೈಮನಸ್ಸು ಯಾತಕ್ ಬರುತ್ತೆ ಸರ್? ಈಗ ಏನ್ ನಾನೇನ್ರ ಅಥವಾ ನಮ್ಮ ಅವರ ಮಧ್ಯೆ ಯಾವ್ದೇ ವ್ಯವಹಾರಗಳಿಲ್ಲ, ಆಯ್ತಲ್ಲ. ಹಂಗಾಗಿ ವೈಮನಸ್ ಏನ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಮುಖ್ಯವಾಗಿ ಮನುಷ್ಯಂಗ್ ವೈಮನಸ್ ಬರೋದಿಲ್ಲ ಯಾವ್ದಾದ್ರು ವ್ಯವಹಾರಗಳಿದ್ದಂತ ಸಂದರ್ಭದಲ್ಲಿ. ನಮ್ಮ ಅವರ ಮಧ್ಯೆ ಯಾವ್ದು ಆ ರೀತಿ ವ್ಯವಹಾರಗಳು ಏನಿಲ್ಲ. ವ್ಯವಹಾರ ಇಲ್ಲ, ಆದ್ರೆ ಪೊಲಿಟಿಕಲ್ ಕಮಿಟ್ಮೆಂಟ್ ವಿಚಾರದಲ್ಲಿ ಇಬ್ಬರ ಮಧ್ಯೆ ಒಂದ್ ಸ್ವಲ್ಪ ಗೊಂದಲ ಇದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಯಾಕೆ ಅಂತಂದ್ರೆ ಶ್ರೇಯಸ್ ಪಟೇಲ್ ಅವರ ಪರವಾಗಿ ಕೆಲಸ ಮಾಡಿ ಅಂತ ಹೇಳಿ ಸೂಚನೆ ಕೊಟ್ಟಿದ್ರಂತೆ, ಅವರು ಮಾಡ್ಲಿಲ್ವಂತೆ ಸಿಮೆಂಟ್ ಮಂಜೂರು. ಹಾಗಾಗಿ ಒಂದ್ ಸ್ವಲ್ಪ ಮುನಿಸ್ಕೊಂಡಿದಾರಂತೆ ಪ್ರೀತಮ್ ಗೌಡ್ರು ಅಂತಾರೆ. ನೋಡಿ, ನಾನೊಬ್ಬ ಭಾರತೀಯ ಜನತಾ ಪಾರ್ಟಿಯಲ್ಲಿ ಶಾಸಕನಾಗಿ ಆಯ್ಕೆಯಾಗಿದ್ದೀನಿ. ಭಾರತೀಯ ಜನತಾ ಪಾರ್ಟಿಯಲ್ಲಿ ರಾಜ್ಯದ ಪದಾಧಿಕಾರಿಯಾಗಿದ್ದೀನಿ. ನನಗಿಂದೂ ಕೂಡ ಪ್ರೀತಮ್ ಗೌಡ್ರು ಇವ್ರ ಪರವಾಗಿ ಕೆಲಸ ಮಾಡ್ಬೇಕು, ಅವ್ರ ಪರವಾಗಿ ಕೆಲಸ ಮಾಡ್ಬೇಕು ಅಂತ ಹೇಳಿ ಯಾವುದೇ ಸೂಚನೆಯನ್ನು ಕೂಡ ಕೊಟ್ಟಿಲ್ಲ. ಯಾಕಂದ್ರೆ ಅವ್ರು ಕೊಡ್ಲಿಕ್ಕೂ ಸಾಧ್ಯ ಇಲ್ಲ. ಯಾಕೆ ನಾನೊಬ್ಬ ಪಕ್ಷದ ಪದಾಧಿಕಾರಿ ಇದ್ದೀನಿ ಸರ್. ಯಾಕೆ ಸರ್ ಯಾವ ರೀತಿ ಆ ರೀತಿ ಆಗದೆ ಯಾವ ರೀತಿ ಸೂಚನೆಯನ್ನ ಕೊಡ್ತಾರೆ? ಖಂಡಿತವಾಗ್ಲೂ ಅದು ಸುಮ್ಮನೆ ಯಾರೋ ಏನೋ ಮಾತಾಡ್ಬೋದು. ನನಗೆಂತೂ ಆ ರೀತಿ ಸೂಚನೆ ಕೊಟ್ಟಿಲ್ಲ. ಬಟ್ ಬೇರೆಯವ್ರಿಗೆ ಯಾವ ರೀತಿ ಕೊಟ್ಟಿರ್ತಕ್ಕಂಥ ನನ್ ಗಮನಕ್ಕಿಲ್ಲ. ಬಟ್ ನನಗಂತೂ ಆ ರೀತಿ ಸೂಚನೆಯನ್ನ ಕೊಟ್ಟಿಲ್ಲ ಸರ್.